ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಏನಾಗ್ತದೆ ಅಂತ ಅಂದ್ಕೊಂಡ್ರೆ ಫೈನಲಿ ಇಲ್ಲಿ ಹಳ್ಳಿಗೆ ಹೋಗೇ ಬಿಟ್ರಲ್ಲ. ಹಾಗಾದರೆ ಏನಾಯಿತು ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರು ಬಂದು ಈ ಬಾರಿ ಸೂಪರ್ ದಂಪತಿ ಪ್ರೋಗ್ರಾಮ್ಗೆ ನಮ್ಮ ಮನೆಯವ್ರು ಎಲ್ಲ ಕೂಡ ಹೋಗ್ತಾ ಇದ್ದೀವಿ. ಯಾಕಂದರೆ ಸೂಪರ್ ದಂಪತಿ ಪ್ರೋಗ್ರಾಮ್ ಇಲ್ಲಿ ನಡೀತಾ ಇಲ್ಲ, ಈ ಸೂಪರ್ ದಂಪತಿ ಪ್ರೋಗ್ರಾಮ್ ನಡೀತಿರೋದು ಹಳ್ಳಿಲಿ ಅಂತ ಹೇಳ್ತಾರೆ. ಈ ಕಡೆ ಫುಲ್ ಖುಷಿಯಾಗ್ಬಿಡುತ್ತೆ ಎಲ್ರಿಗೂ ಕೂಡ ಹೋಗೋದು ಅಂತ. ಆದರೆ ಇಲ್ಲಿ ಸುಪ್ರೀತಾ ಅವ್ರನ್ನ ಕಾವೇರಿಯವರು ನೀನು ಬರ್ತೀಯ ಅಲ್ವಾ ಸುಪ್ರೀತಾ ಅಂತ ಕೇಳಿದ್ದಕ್ಕೆ, ನೀವು ಎಲ್ಲಿರ್ತಿರೋ ನಾನು ಕೂಡ ಅಲ್ಲೇ ಇರ್ತೀನಲ್ವ, ನಮ್ಮನೆಯವ್ರು ಎಲ್ಲಿರ್ತಾರೋ ಅಲ್ಲೇ ನಾನು ಕೂಡ ಅಂತ ಹೇಳ್ತಾರೆ. ನೀನು ಬರಲೇಬೇಕು, ನೀನೇ ತಾನೇ ಹೇಳೋದು ಲಕ್ಷ್ಮೀ ವೈಷ್ಣವ್ ತುಂಬ ಸೂಪರ್ವಾಗಿರೋ ಜೋಡಿ ಅಂತ ನಿನಗೆ ಅರ್ಥ ಆಗಬೇಕಲ್ವ, ಅವ್ರ ಜೋಡಿ ಚೆನ್ನಾಗಿಲ್ಲ ಅನ್ನೋದು. ಅಂದಮೇಲೆ ನೀನು ಬರದೆ ಹೇಗಿರೋಕ್ಕಾಗತ್ತೆ ಅಂತ ಮನಸ್ಸಲ್ಲೇ ಅನ್ಕೋತಾರೆ. ಆದರೆ ಇಲ್ಲಿ ಸುಪ್ರೀತಾ ಅವ್ರಿಗೂ ಗೊತ್ತಿದೆ ಈ ಅದಕ್ಕೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ನಂತರ ಈ ಕಡೆ ವಿಧಿ ಮಾತ್ರ ನಾನಂತೂ ಬರೋದಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾಕೆ ಏನು ಅಂತ ಹೇಳಿದ್ರೆ ನನಗೆ ಹಳ್ಳಿ ಎಲ್ಲ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಊಟ ತಿಂಡಿಗೆ ಏನು ಮಾಡೋದು ಅಂತ ಕೇಳ್ತಿದ್ರೆ ಏನು ಮಾಡೋದು, ಒಂದು ದಿನ 2 ದಿನ ತಾನೇ ಆರ್ಡರ್ ಮಾಡ್ಕೋತೀನಿ, ಆನ್ಲೈನಲ್ಲಿ ತಿನ್ಕೋತೀನಿ, ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ನಾನಂತೂ ಬರುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಗಂಗಾಕನ್ಗೆ ನೀನು ಯಾಕೆ ಹೋಗಬೇಕು, ನೀನೇನು ಮನೆಯವ್ರ ಜೊತೆ ಎಲ್ಲ ರೀತಿ ಬಾಲ ಸುತ್ತೋದು, ನಿನಗೂ ಈ ಮನೆಯವ್ರಿಗೂ ಏನು ಸಂಬಂಧ ಅಂತ ಹೇಳಿ ಅವಮಾನ ಮಾಡಿಬಿಡ್ತಾರೆ. ಇದರಿಂದ ಮತ್ತೆ ಗಂಗಕ್ಕನ ಮನಸ್ಸಿಗೆ ತುಂಬಾ ಹರ್ಟ್ ಆಗುತ್ತೆ. ನಂತರ ಎಲ್ಲರೂ ಕೂಡ ಈ ಕಡೆ ವೈಷ್ಣವ್ ಲಕ್ಷ್ಮಿ ಎಲ್ಲರೂ ಕೂಡ ಅವರ ಒಂದು ಹಳ್ಳಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ವೈಷ್ಣವ್ ಸ್ನಾನ ಮಾಡ್ಕೊಂಡು ಬರ್ತಿದ್ದಾಗೆ ಅಲ್ಲೇ ಲಕ್ಷ್ಮಿನ ನೋಡ್ತಿದ್ದಂತೆ ನಾಚಿ ನೀರಾಗ್ಬಿಡ್ತಾನೆ ವೈಷ್ಣವ್. ಈ ಕಡೆ ಯಾಕೆ ಏನಾಯಿತು ಅಂದದಕ್ಕೆ ನನಗೆ ನಾಚಿಕೆ ಆಗುತ್ತೆ, ನೀವು ಹೋಗಿ ಅಂದಾಗ ಹೋಗೋಗೀಗ ಸೀನ್ ಎಲ್ಲ ಇಲ್ಲಪ್ಪ, ಇನ್ನು ಮುಂದೆ ಹೋಗೋದು ಗೀಗೋದು ಏನಿಲ್ಲ, ನಿಮಗೆ ಹೇಗೆ ರೂಮೋ ಇದು ನನಗೂ ಹಾಗೆ ರೂಮು, ಯಾಕೆ ನಾಚ್ಕೊಂಡ್ರೆ ಪ್ಯಾಂಟ್ ಹಾಕೋಬಾರ್ದು ಅಂತಿದ್ಯಾ, ಶರ್ಟ್ ಗುಂಡಿ ಸರಿಯಾಗಿ ಹಾಕೋಬಾರ್ದು ಅಂತಿದ್ಯಾ ಅಂತ ಹೇಳಿ ಮಾತಾಡ್ತಿದ್ದಾಳೆ. ಈ ಕಡೆ ವೈಷ್ಣವಂತೂ ಏನದು ಇವತ್ತು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ, ಇನ್ನು ಮುಂದೆ ಇದೇ ರೀತಿ ಮಾತಾಡೋದು ಅಂತ ಹೇಳಿ ಗುಂಡಿ ಹಾಕ್ತಾಳೆ. ಏನಪ್ಪ ಇದು ಇಷ್ಟು ಬೋಲ್ಡ್ ಆಗಿಬಿಟ್ಟಿದ್ದಾರೆ ನಮ್ಮ ಮಹಾಲಕ್ಷ್ಮಿ ಅವರು ಅಂತ ವೈಷ್ಣವ್ ಅನ್ಕೋತಿದ್ದಾರೆ. ಇನ್ನು ಮುಂದೆ ಸರಸ ವಿರಸ ಸಲ್ಲಾಪ ಅನ್ನೋದಂತೂ ಶತಸಿದ್ಧ ಅಂತ ಲಕ್ಷ್ಮಿ ಹೇಳಿ ಇಂಡೈರೆಕ್ಟಾಗಿ ಹೊರಡ್ತಾಳೆ. ನಂತರ ಈ ಕಡೆ ಕೀರ್ತಿಯವರ ಅಮ್ಮ ಅಂತೂ ಕಾರುಣ್ಯವರು ತಮ್ಮ ಗಂಡಂಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ನೀವು ಕೀರ್ತಿನ ಕರೆಸ್ಕೊಡಿ, ಆದಷ್ಟು ಬೇಗ ಕರೆಸ್ಕೊಳ್ಳಿ, ಸ್ವಲ್ಪ ಕೂಡ ತಡ ಆಗಬಾರ್ದು, ಇಲ್ಲಿ ಏನೇನೋ ನಡೀತಿದೆ, ನಮ್ಮ ಮಗಳು ಮದುವೆ ಆಗಬೇಕು, ಲೈಫ್ ಚೆನ್ನಾಗಿರಬೇಕು ಅಂದರೆ ಅವಳು ಇಲ್ಲಿಂದ ಮೊದಲು ಬರಬೇಕಾಗತ್ತೆ, ಜೊತೆಗೆ ನಾನು ಕೂಡ ಬರ್ತೀನಿ, ತುಂಬ ತಡ ಮಾಡಬೇಡಿ ಅಂತ ತಮ್ಮ ಗಂಡಂಗೆ ಹೇಳ್ತಾರೆ. ಅವರು ಕೂಡ ಸರಿ ಆಯಿತು ಅಂತ ಹೇಳ್ತಾರೆ. ನಂತರ ಅಲ್ಲೇ ಬಂದು ಎಲ್ಲ ವಿಷಯ ಹೇಳ್ತೀನಿ ಅಂತ ಕೂಡ ಕಾರುಣ್ಯವರು ಹೇಳ್ತಾರೆ. ಇದೆಲ್ಲ ಆಗ್ತಿದ್ರೆ ಆ ಕಡೆ ಗಂಗಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಯಾಕೆ ಗಂಗಕ್ಕ ಇನ್ನೂ ರೆಡಿ ಆಗಿಲ್ವಾ ಅಂತ ಹೇಳ್ತಿದ್ರೆ, ನಾನು ಬರೋದಿಲ್ಲ, ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂತ ಲಕ್ಷ್ಮಿಗೆ ಹೇಳಿದಾಗ ಈ ಕಡೆ ಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ ತುಂಬ ಹರ್ಟ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅಂತ. ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ಸನ್ನೆ ಮಾಡ್ತಾರೆ, ಈ ಕಡೆ ಕಾಫಿ ಕಾಯಿಸ್ಕೊಡಿ ಹಾಗೆ ಹೀಗೆ ಅಂತ ಹೇಳಿ ವೈಷ್ಣವ್ ಲಕ್ಷ್ಮಿ ಮೇಲೆ ರೇಗ್ತಿದ್ದಾರೆ. ಯಾಕೆ ವೈಷ್ಣವಣ್ಣ ಇಷ್ಟೆಲ್ಲ ರೇಗ್ತಿದ್ರಾ, ಈ ರೀತಿ ಎಲ್ಲ ಮಾಡಬಾರ್ದು ಅಂದಾಗ ನೀವೇನು ಇಲ್ಲಿದ್ದೀರಾ ಹೇಳೋಕೆ, ಹಳ್ಳಿಗೆ ಹೋದಾಗ ನೀವು ಇರ್ತೀರಾ ನಾವಿಬ್ರು ಆಡಬೇಕಾದ್ರೆ ಅಂತಿದ್ದಾಗೆ ಈ ಕಡೆ ಗಂಗಕ್ಕಾಗೆ ಗೊತ್ತಾಗ್ಬಿಡುತ್ತೆ. ವೈಷ್ಣವಣ್ಣ ಕಾಫಿಗೆಲ್ಲ ಅವರೆಲ್ಲ ಈ ರೀತಿ ಜಗಳ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನೀವೆಲ್ಲ ನಾಟಕ ಮಾಡ್ತಿದ್ರಾ ಅಂತ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ನೀವು ಈ ರೀತಿ ಎಲ್ಲ ದೊಡ್ಡಮ್ಮನ ಮನೆಗೆ ಹೋಗ್ತೀನಿ ಅಂದರೆ ನಿಜವಾಗ್ಲೂ ಆಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅದು ಹಾಗಲ್ಲ ಲಕ್ಷ್ಮಕ್ಕ ಅಂತ ಹೇಳಿದಾಗ ನಾನು ನಿಮ್ಮನ್ನ ಸುಮ್ಮನೆ ಅಕ್ಕ ಅಂತ ಹೇಳೋದಿಲ್ಲ, ನೀವು ಕೂಡ ನಮ್ಮ ಮನೆಯವ್ರೆ, ಆ ವಿಧಿ ಏನೋ ಹೇಳಿದ್ನು ಅಂತ ನೀವಿಲ್ದ ನಮ್ಮ ಮನೇಲಿ ಯಾವ ಕೆಲಸ ಕೂಡ ನಡೆಯಲ್ಲ, ನಮ್ಮ ಮನೆಯವ್ರು ಎಷ್ಟು ಮುಖ್ಯನೋ ನೀವು ಕೂಡ ನಮ್ಮ ಮನೆಯವರಾಗಿ ಅಷ್ಟೇ ಮುಖ್ಯ, ನೀವು ಬರಲೇಬೇಕು, ಹೋಗಿ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಇಬ್ಬರು ಕೂಡ ಹೇಳ್ತಾರೆ. ನಂತರ ಈ ಕಡೆ ಮನೆಯವರೆಲ್ಲ ಖುಷಿ ಸಂಭ್ರಮದಿಂದ ಹಳ್ಳಿಗೆ ಹೋಗ್ತಾರೆ. ಹಳ್ಳಿಲಂತೂ ಭರ್ಜರಿ ಸ್ವಾಗತ ಇದೆ. ನಮ್ಮೂರಿಗೆ ಕಾಂಪಿಟೇಷನ್ಗೆ ಅಂತ ಬಂದಿದ್ರೆ ಸೂಪರ್ ಆಗಿರೋ ಕಾಂಪಿಟೇಷನ್ಸ್ ಇರುತ್ತೆ, ಸಖತ್ತಾಗಿ ಮಜಾ ಮಾಡಿ ಹೊಸ ಗಂಡು ಹೆಣ್ಣು ಕೂಡ ನೀವು ಜೊತೆಗೆ ಹಳೆ ತಲೆ ಹೊಸ ತಲೆ ನಡುವೆ ಯಾವ ತಲೆ ಗೆಲ್ಲುತ್ತೆ ಅಂತ ನೋಡೇ ಬಿಡೋಣ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಅವರ ಮಾತುಗಳು ತುಂಬಾ ಹರ್ಟ್ ಆಗಿ ನೋವಾಗುತ್ತೆ. ಫೈನಲಿ ಇಲ್ಲಿ ಶತಸಿದ್ಧವಾಗಿ ಕಾವೇರಿ ತಾನೇ ಗೆಲ್ಲಬೇಕು ಅಂತ ನಿಂತಿದ್ರೆ ಈ ಕಡೆ ಮನೆಯವರೆಲ್ಲ ಸಪೋರ್ಟ್ ಕೂಡ ವೈಷ್ಣವ್ ಹಾಗೆ ಲಕ್ಷ್ಮಿಗಿದೆ. ಈ ಕಡೆ ಕೀರ್ತಿ ಕೂಡ ಇದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಹಳ್ಳಿ ಆಟಗಳ ಜೊತೆಗೆ ಈ ಕಡೆ ಲಕ್ಷ್ಮಿ ವೈಷ್ಣವ್ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅನ್ನೋದನ್ನು ಇಲ್ಲಿ ಹಳ್ಳಿಯ ಆಟ ತೋರಿಸ್ಕೊಡ್ತಾ ಇದೆ. ಫೈನಲಿ ಫೇರ್ ಆಗಿ ಇಲ್ಲಿ ಕಾವೇರಿ ಹಾಗೆ ಕೃಷ್ಣ ಸೋಲ್ತಾರೆ. ಬಟ್ ಹೇಗೆ ಗೆಲ್ತಾರೆ ಅನ್ನೋದನ್ನು ತಿಳ್ಕೋಬೇಕಾ, ಲಕ್ಷ್ಮಿ ಮತ್ತು ವೈಷ್ಣವ್ ಅದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.